ನಾಲ್ಕು ಹಲ್ಲು ಬಾಯಿಯ ದುರ್ವಾಸನೆ, ಹಳದಿ ಕರೆ ಕಟ್ಟಿದ ಹಲ್ಲುಗಳು. ಈ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಜನ್ಮದಲ್ಲಿ ಈ ಸಮಸ್ಯೆಗಳ ಸಲುವಾಗಿ ನೀವು ಆಸ್ಪತ್ರೆಗೆ ಹೋಗೋದೇ ಇಲ್ಲ. 100% ಪರಿಹಾರ ನಿಮ್ಮ ಕಣ್ಮುಂದೆನೆ ಇವತ್ತಿನ ವಿಡಿಯೋದಲ್ಲಿ ಲೈವ್ ರಿಸಲ್ಟ್ ಅನ್ನ ನೀವೇ ನೋಡ್ತೀರಾ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ. ನಾನಿಲ್ಲಿ ಪುಟ್ಟದಾಗಿರುವಂತ ಒಂದು ಪ್ಯಾನ್ ಅನ್ನ ತಗೊಂಡಿದ್ದೀನಿ. ಇವಾಗ ಅದಕ್ಕೆ ಚಿಕ್ಕದಾಗಿರೋಂಥ ಕ್ಯಾಂಡಲನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸ್ವಲ್ಪ ವ್ಯಾಸ್ಲಿನನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಇದನ್ನು ಸ್ಟವ್ ಮೇಲೆ ಹಚ್ಚಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಕ್ಯಾಂಡಲನ್ನು ಹಾಕಿದ್ದೀವಿ ಅಲ್ವಾ, ಇದು ಕರಗ್ತಾ ಒಳಗಿರೋಂಥ ಥ್ರೆಡ್ನ ಭಾಗ ಬರುತ್ತೆ, ಅದನ್ನು ತೆಗೆದುಬಿಡಬೇಕಾಗುತ್ತೆ. ನೋಡಿ, ಕ್ಯಾಂಡಲ್ ಕರಗ್ತಾ ದಾರ ಅನ್ನೋದು ಹೊರಗಡೆ ಬಂದಿದೆ. ಇವಾಗ ದಾರನ ತೆಗೆದ್ರಾಯ್ತು. ಸ್ವಲ್ಪ ಈ ರೀತಿ ಮೇಣ, ಕೊಬ್ಬರಿ ಎಣ್ಣೆ ಮತ್ತು ವ್ಯಾಸ್ಲಿನ್ ಇಷ್ಟನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮ್ನಲ್ಲಿಟ್ಟು ಬಿಸಿ ಮಾಡ್ಕೋಬೇಕಾಗತ್ತೆ. ಇದನ್ನು ಈಗ ಒಂದು ಪುಟ್ಟ ಬಟ್ಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೊರಗಡೆ ಸ್ವಲ್ಪ ಚೆಲ್ಲಿದೆ. ಇಲ್ಲಿ ಯಾವ ಥರ ಕ್ರೀಮಿಯಾಗಿ ಇದು ರೆಡಿಯಾಗಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು. ಈಗ ನೋಡಿ, ಒಂದು ಬಟ್ಲಿಗೆ ಈ ಒಂದು ಮಿಶ್ರಣವನ್ನು ಹಾಕಿ ಇಟ್ಟಿರ್ತೀವಲ್ವಾ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಬೆರಳಲ್ಲಿ ಹೀಗೆ ತೆಗೆದ್ರೆ ಕ್ರೀಮಿಯಾಗಿ ಕ್ರೀಮ್ ಥರ ಬರುತ್ತೆ. ಇದನ್ನು ಏನಕ್ಕೆ ಬಳಸಬಹುದು ಅಂತಂದರೆ, ಹೌದು, ಕಾಲು ಒಡೆದಿರುತ್ತೆ, ಕೆಲವರಿಗೆ ಸಿಕ್ಕಾಪಟ್ಟೆ ಒಡೆದಿರುತ್ತೆ, ರಕ್ತ ಎಲ್ಲ ಬರ್ತಾ ಇರುತ್ತೆ ಕಾಲು ಹೊಡ್ಕೊಂಡು. ಅಷ್ಟೊಂದು ನಿಮಗೆ ಕಾಲೆಲ್ಲ ಒಡೆದಿದೆ ಅಂತಂದರೆ ಜಸ್ಟ್ ಈ ರೀತಿ ಒಂದು ನೀವು ಮನೆಯಲ್ಲೇ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ, ಮಾಡಿಕೊಂಡು ತಿಂಗಳಾನ್ಗಟ್ಲೆ ಇದನ್ನು ಬಳಸಬಹುದು. ಅದ್ರ ಜೊತೆಗೆ ಇದನ್ನು ಹಚ್ಚಿ ನೀವು ಮಸಾಜ್ ಮಾಡಿದರೆ ನೆಕ್ಸ್ಟ್ ದಿನ ಬೆಳಗ್ಗೆನೇ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕಿರುತ್ತೆ. ಅಷ್ಟು ಚೆನ್ನಾಗಿ ಪರಿಹಾರ ಸಿಗುತ್ತೆ. ನೋಡಿ, ಇಲ್ಲಿ ಪಾದ ಎಷ್ಟು ಒಡೆದಿದೆ ನೋಡ್ತಿದ್ದೀರಲ್ಲ. ಈ ಕ್ರೀಮನ್ನು ಹಚ್ತಾ ಇದ್ದೀನಿ. ಹಚ್ಚಿದ ನಂತರ ಯಾವ ರೀತಿ ಇದು ಒಡೆದಿರೋ ಅಂಥದ್ದು ಎಷ್ಟು ಬೇಗ ಅಂದರೆ ಹಿಮ್ಮಡಿ ಅನ್ನೋದು ಒಡೆದಿರೋದು ಕಾಣಿಸೋದೇ ಇಲ್ಲ, ಆ ಥರ ಫುಲ್ಲು ಕ್ಯೂರ್ ಆದಂಗೆ ಕಾಣುತ್ತೆ ಅಷ್ಟು ಬೇಗ. ನೋಡಿ, ಈ ಕಡೆ ಪಾದಕ್ಕೂ ಹಚ್ಚಿದ್ದೀನಿ, ಈ ಕಡೆ ಪಾದಕ್ಕೂ ಹಚ್ಚಿದ್ದೀನಿ. ಈ ಕಡೆ ಆವಾಗಲೇ ನೀವು ನೋಡ್ಬೋದು, ವಿಡಿಯೋ ಸ್ವಲ್ಪ ಈಗ ಹಿಂದೆನೇ ಶೇರ್ ಮಾಡಿದ್ದೀನಿ ನಾನು, ಎಷ್ಟು ಪಾದ ಅನ್ನೋದು ಒಡೆದಾಗ ಕಾಣ್ತಾ ಇತ್ತು. ಇದನ್ನು ಹಚ್ಚಿದ ಮೇಲೆ ಎಷ್ಟು ಬೇಗ ನೋಡಿ ಒಂಚೂರು ಪಾದ ಒಡೆದಿದೆ ಅಂತೇಳಿ ಗೊತ್ತಾಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ತಟ್ಟ ಅಂತೇಳಿ ಕ್ಯೂರ್ ಆಗಿಬಿಡುತ್ತೆ. ಮೊದಲು ನಂತರ ನೋಡಿ, ಲೈವ್ ರಿಸಲ್ಟನ್ನು ನೀವೇ ನೋಡ್ತಾ ಇದ್ದೀರಲ್ಲ. ಇವಾಗ ನಾನಿಲ್ಲಿ ಚೇಪೆ ಎಲೆಯನ್ನು ತಗೊಂಡಿದ್ದೀನಿ. ಸೀಬೆ ಹಣ್ಣು ಅಂತ ಕರೀತಾರೆ ಕೆಲವು ಕಡೆ, ನಮ್ಮ ಕಡೆ ಎಲ್ಲ ಸೀಬೆಕಾಯಿ ಅಂತ ಕರೀತಾರೆ, ಮತ್ತು ಇನ್ನು ಕೆಲವು ಕಡೆ ಪೇರಳೆ ಹಣ್ಣು ಅಂತ ಕೂಡ ಕರೀತಾರೆ. ಸೊ ಡಿಫ್ರೆಂಟಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಕರೀತಾರೆ. ಇವಾಗ ನಾನು ಈ ಗುವಾ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಗುವಾ ಲೀವ್ಸ್ನ ತೊಗೊಂಡಿದ್ದೀನಿ. ಸೀಬೆಕಾಯಿ ಎಲೆನ ತೊಗೋಬೇಕಾಗುತ್ತೆ. ಅದರಲ್ಲೂ ಸ್ವಲ್ಪ ಚಿಗುರಿರೋ ಥರದ್ದು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಈ ರೀತಿ ಚಿಗುರಿರೋಂಥ ಎಲೆನ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈ ಎಲೆಗಳಲ್ಲಿ ಹೇರಳವಾದ ಔಷಧೀಯ ಗುಣಗಳು ಅನ್ನೋದಿರುತ್ತೆ. ಅದ್ರ ಬಗ್ಗೆ ಹೇಳೋದಕ್ಕೆ ಸಾಲೋದಿಲ್ಲ, ಪಟ್ಟಿನೇ ಮಾಡ್ಬೋದು. ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಆದರೆ ನಮಗೆ ಬಳಸಿಕೊಳ್ಳುವಂಥ ವಿಧಾನ ಅನ್ನೋದು ಸರಿಯಾಗಿ ಗೊತ್ತಿರಬೇಕು ಅಷ್ಟೇ. ನೋಡಿ, ಇವಾಗ ಸೀಬೆ ಎಲೆ ಚಿಗುರನ್ನು ತೊಗೊಂಡು ಕ್ಲೀನಾಗಿ ತೊಳೆದು ಅದನ್ನು ಈ ರೀತಿ ಕುಟಾಣಿಗೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದೇ ಒಂದು ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಎರಡು ಕಲ್ಲು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ. ಈ ಎಲೆ ಅನ್ನೋದು ಕುಟ್ತಾ ಇದ್ರೆ ಚಿಗುರೆಲೆ ಅನ್ನೋದು ತೊಗೋಬೇಕು. ಏನಕ್ಕೆ, ಸ್ವಲ್ಪ ಎಲೆನೇ ಅಂತಂದರೆ ಈ ರೀತಿ ಕುಟ್ಕೊಂಡ್ರೆ ಇದು ನುಣ್ಣಕ್ಕಾಗಬೇಕಾಗುತ್ತೆ, ಫೈನ್ ಪೇಸ್ಟ್ ಥರ ಆಗಬೇಕಾಗುತ್ತೆ. ಇದನ್ನು ಕುಟ್ತಾ ಸ್ವಲ್ಪ ನೋಡಿ ಈ ಥರ ತೆಳ್ಳಕ್ಕಾಗುತ್ತೆ. ನಿಮ್ಗೊಂದು ಸ್ವಲ್ಪ ಪೇಸ್ಟ್ ಥರ ಇನ್ನೊಂದು ಚೂರು ತರಿನೇ ಇದೆ ಅಂತಂದರೆ ಚೂರು ನೀರನ್ನು ಸೇರಿಸ್ಕೊಂಡು ಬೇಕಿದ್ರು ಇದನ್ನು ಕುಟ್ಕೋಬೋದು. ನೋಡಿ, ಇವಾಗ ಇದನ್ನು ಕುಟ್ಕೊಂಡಿದ್ದಾಗಿದೆ. ಇದು ಈ ರೀತಿ ಪೇಸ್ಟ್ ಥರ ತರಿಯಾಗಿ ಅಂದರೆ ಫುಲ್ಲು ನುಣ್ಣಗೆ ಕುಟ್ಕೋಬೇಕಾಗುತ್ತೆ. ಇದನ್ನು ಎಷ್ಟು ನುಣ್ಣಗೆ ಕುಟ್ಕೋಬೇಕು ಅಂದರೆ ಈ ಎಲೆ ಸತ್ವ ಎಲ್ಲ ಈ ಪೇಸ್ಟ್ನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು, ಮಿಕ್ಸ್ ಆಗಿರಬೇಕು. ಎಲೆ ಮತ್ತು ಬೆಳ್ಳುಳ್ಳಿ, ಕಲ್ಲುಪ್ಪು ಇಷ್ಟನ್ನು ಹಾಕಿ ಕುಟ್ಕೊಂಡಿರೋಂಥ ಈ ಮಿಶ್ರಣವನ್ನು ಒಂದು ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದರ ಜೊತೆಗೆ ಸ್ವಲ್ಪ ನೀವು ರೆಗ್ಯುಲರಾಗಿ ಯಾವ ಒಂದು ಪೇಸ್ಟನ್ನು ಬಳಸ್ತೀರ ನೋಡಿ, ಹಲ್ಲನ್ನು ಉಜ್ಜೋದಕ್ಕೆ ಆ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದು ರೀತಿನಲ್ಲಿ ಇದು ರೆಡಿ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದನ್ನು ಒಂದು ಬ್ರಷ್ನಲ್ಲಿ ತಗೋಬೇಕಾಗತ್ತೆ. ನಂತರ ಇದನ್ನು ಬಳಸಿ ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್ ಬ್ರಷನ್ನು ಮಾಡಿ ನೋಡಿ, ಹಳದಿ ಹಲ್ಲಿನ ಸಮಸ್ಯೆ ಅನ್ನೋದು ಮಾಯ ಆಗಿಬಿಡುತ್ತೆ. ಹಲ್ಲುಗಳು ಪಳ ಅಂಥೇಳಿ ಒಳಿಯುತ್ತೆ, ಅಷ್ಟು ಚೆನ್ನಾಗಿ ಶೈನ್ ಬಂದ್ಬಿಡುತ್ತೆ. ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಹಳದಿ ಹಲ್ಲಿನ ಸಮಸ್ಯೆ,
ಹಲ್ಲುಗಳು ಕರೆ ಕಟ್ಟಿದ್ರೆ. ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಶುಂಠಿಯನ್ನು ತೊಳೆದು ಸಿಪ್ಪೆನ ತೆಗೆದು 1 ಇಂಚ್ ಆಗುವಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. 5 ರಿಂದ 6 ಲವಂಗವನ್ನು ತೊಗೊಂಡಿದ್ದೀನಿ. ಶುಂಠಿ ಲವಂಗ ಎರಡನ್ನೂ ಹಾಕೊಂಡ ನಂತರ ಕುಟಾಣಿಗೆ ಇದನ್ನು ಕುಟ್ಕೋಬೇಕಾಗತ್ತೆ. ಚೆನ್ನಾಗಿ ಕುಟ್ಕೋಬೇಕು. ಈ ರೀತಿ ತರಿಯಾಗಿ ಕುಟ್ಟಿದ ನಂತರ ಇದರ ಜೊತೆಗೆ ಸ್ವಲ್ಪ ಅಂದರೆ 2 ಕಲ್ಲು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಕಲ್ಲು ಉಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮತ್ತೆ ಕುಟ್ಕೋಬೇಕಾಗುತ್ತೆ. ಅಂದರೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ. ಲವಂಗ ಆಗಿರ್ಬೋದು ಮತ್ತು ಶುಂಠಿ ಆಗಿರ್ಬೋದು ಇದು ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಮತ್ತು ಗಾಯಗಳು ಅದೆಲ್ಲ ನಿವಾರಣೆ ಮಾಡೋದಕ್ಕೆ, ಮತ್ತು ಬ್ಯಾಡ್ ಬ್ರೀತ್ ಇದ್ದರೆ ಕೆಲವರಿಗೆ ಅದಕ್ಕೂ ಕೂಡ ಒಳ್ಳೆ ಪರಿಹಾರ ಅನ್ನೋದು ಸಿಗುತ್ತೆ ನೋಡಿ. ಈ ರೀತಿ ಶುಂಠಿ ಲವಂಗ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಕುಟ್ಕೊಂಡ್ಮೇಲೆ ಈ ರೀತಿ ಚಿಕ್ಕ ಉಂಡೆಗಳನ್ನಾಗಿ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೇ ಶುಂಠಿ ಮತ್ತು ಲವಂಗದ ಪೇಸ್ಟನ್ನು ತಗೊಂಡು ನೋಡಿ ಈ ಥರ ಚಿಕ್ಕದಾಗಿ ಬಾಲ್ ಥರ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ದಿನದಲ್ಲಿ 2 ರಿಂದ 3 ಬಾರಿ ಎಲ್ಲಿ ಹುಳುಕಲ್ಲಾಗಿದೆ, ಅಲ್ಲಿನ ನೋವಿದೆ, ಅಲ್ಲಿ ನೋವಿರುತ್ತೆ ಕೆಲವರಿಗೆ, ಹುಳುಕು ಹಲ್ಲಾಗಿರುತ್ತೆ, ಅಲ್ಲಿ ಆ ಜಾಗದಲ್ಲಿ ಈ ಒಂದು ಮಿಶ್ರಣವನ್ನು ಇಟ್ಕೊಳ್ಳಿ. ಹುಳುಕು ಹಲ್ಲಿನ ನೋವಿನ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 3 ರಿಂದ 4 ಈ ಸೀಬೆ ಎಲೆಯನ್ನು ಹಾಕ್ಕೋಬೇಕಾಗುತ್ತೆ. ಗುವಾ ಲೀವ್ಸನ್ನು ಈ ಎಲೆಯನ್ನು ಹಾಕಿ ಚೆನ್ನಾಗಿ ಇದನ್ನು 1 ಲೋಟ ಆಗೋಷ್ಟು ನೀರನ್ನು ಹಾಕಿ ಕುದಿಸ್ಕೋಬೇಕಾಗತ್ತೆ. ಆವಾಗ 2 ರಿಂದ 3 ಕಲ್ಲು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಎಲೆ ಬಣ್ಣ ಫುಲ್ಲು ಬದಲಾಗುತ್ತೆ ನೋಡಿ, ನೀರಿನ ಬಣ್ಣ ಕೂಡ ಈ ರೀತಿ ಬದಲಾಗುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡ್ಕೋಬೇಕು. ಇದು ಸ್ವಲ್ಪ ಬಿಸಿ ಆರಬೇಕಾಗುತ್ತೆ. ಆರಿದ್ಮೇಲೆ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ಇದನ್ನು ಮೌತ್ ಫ್ರೆಶ್ನರ್ ಆಗಿ ಬಳಸ್ಬೋದು. ಯಾರಿಗೆಲ್ಲ ಒಸಡಿನ ನೋವಿರುತ್ತೆ ಕೆಲವೊಮ್ಮೆ, ಮತ್ತು ಬಾಯಿಯ ದುರ್ಗಂಧ ಅನ್ನೋದೇನಿರುತ್ತೆ ಅದೆಲ್ಲದನ್ನು ನಿವಾರಣೆ ಮಾಡೋದಕ್ಕೆ ಇದು ತುಂಬಾ ಸಹಾಯಕ. ಈ ನೀರು ಆರಿದ ನಂತರ ಬಾಯಿಯನ್ನು ಮುಕ್ಕಳಿಸಿ 1-2 ದಿನ ಈ ಟಿಪ್ಪನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮುಂದಿನ ಟಿಪ್, ಬಾಯಿಯ ದುರ್ವಾಸನೆ ಇತ್ತು ಅಂತಂದರೆ ನೋಡಿ, ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದೇ ಒಂದು ಏಲಕ್ಕಿಯನ್ನು ಅಥವಾ ಬೆಳಗ್ಗೆ ಸಮಯದಲ್ಲೇ ಆಗಲಿ ಒಂದೇ ಒಂದು ಏಲಕ್ಕಿಯನ್ನು ಬಾಯಿಗೆ ಹಾಕ್ಕೊಂಡು ಜಗೀರಿ. ಇದರಿಂದ ಬಾಯಿಯ ದುರ್ವಾಸನೆ ಸಮಸ್ಯೆ ಕೂಡ ದೂರ ಆಗುತ್ತೆ. ಅದಷ್ಟೇ ಅಲ್ಲ, ಎಲ್ಲರೂ ಹೊರಗಡೆ ಊಟಕ್ಕೆ ಹೋದಾಗ ಈ ಮದ್ದಿಡಿ ಹಾಕೋದು ಅಂತೆಲ್ಲ ಅಂತಾರೆ ಅಲ್ವಾ, ಅದಕ್ಕೂ ಅಷ್ಟೇ ನೀವು ನಿಮ್ಮ ಒಂದು ಪಾಕೆಟ್ನಲ್ಲಿ ಒಂದು ಏಲಕ್ಕಿಯನ್ನು ತೊಗೊಂಡೋಗಿ ಊಟ ಮಾಡಿದ ನಂತರ ಒಂದು ಏಲಕ್ಕಿಯನ್ನು ತಿನ್ನೋದ್ರಿಂದ ಮದ್ದಿಡಿ ಹಾಕಿದರೂ ಕೂಡ ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದೇ ಆಗೋದಿಲ್ಲ. ಆ ರೀತಿ ಇದು ಆ ಒಂದು ವಿಷವನ್ನು ಕಿಲ್ ಮಾಡೋವಂಥ ಗುಣ ಏಲಕ್ಕಿಗೆ ಇರುತ್ತೆ ನೋಡಿ. ನಮ್ಮ ಅಡುಗೆ ಮನೆಯಲ್ಲೇ ಇಷ್ಟೆಲ್ಲ ಪರಿಹಾರ ಸಿಗೋ ಅಂಥ ವಸ್ತುಗಳು ಇರುತ್ತೆ. ಅಥವಾ ನಿಮಗೆ ತುಂಬ ಹೀಟ್ ಮೈ ಅಂತಂದರೆ ನೀವು ಈ ರೀತಿ ಏಲಕ್ಕಿನ ಬಿಡಿಸಿ 2 ರಿಂದ 3 ಕಾಳನ್ನು ಜಗ್ದು ತಿಂದರೂ ಕೂಡ ಒಳ್ಳೆ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಇಷ್ಟೆಲ್ಲ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಈಗಲೇ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.